ಎಲ್ಲರಿಗೂ ನಮಸ್ಕಾರ. ಮತ್ತೆ ಇಂದಿನ 4ನೇ ದಿನದ ನವರಾತ್ರಿಯ ಸತ್ಸಂಗಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ಅಷ್ಟಲಕ್ಷ್ಮಿಯರಲ್ಲಿ ಲಕ್ ಸಂತಾನ ಲಕ್ಷ್ಮಿಯ ಬಗ್ಗೆ ತಿಳಿದುಕೊಂಡು ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಮಾಡುವರಿದ್ದೀವಿ. ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಶ್ರೀಮತಿ ಪ್ರಭಾ ಸೇನೇಶ್ ಅವರು ಏನು ನಮಗೆ ಈ ವಿಷಯದ ಬಗ್ಗೆ ತಿಳಿಸಿರ್ತಾರೆ ಅದನ್ನ ಕನ್ನಡದಲ್ಲಿ ತಿಳ್ಕೊಳ್ತಾ ಇರ್ತೀವಿ. ಇವತ್ತು ಸಂತಾನ ಲಕ್ಷ್ಮಿ ಬಗ್ಗೆ ಅವರು ಹೇಳಿರೋದನ್ನ ನಾವು ವಿಷಯಗಳನ್ನ ತಿಳ್ಕೊಳ್ಳೋಣ. ಸಂತಾನ ಲಕ್ಷ್ಮಿಯ ಧ್ಯಾನ ಶ್ಲೋಕ ಮೊದಲು ನಾವು ತಿಳ್ಕೊಳ್ಳೋಣ. ಈ ಶ್ಲೋಕವನ್ನ ಶ್ರೀನಿಧಿ ಸ್ವಾಮಿಗಳು ಕೊಟ್ಟಿದ್ದಾರೆ. ಶ್ಲೋಕ ಹೀಗಿದೆ: ಸಂತಾನಭೂಷಿತ ಸ್ವಾಂಕ ಕಲಶದ್ವಯ ಸಂಯುತ ಅತಿ ಚಿತ್ರಾಸನಾಸೀನ ಮಮ ಚಿತ್ತೇ ವಿಭಾತು ಸಾ. ನಮ್ಗೆ ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಹಾಗೆ ಈ ರೂಪದಲ್ಲಿ ದೇವಿಯ ಮಡಿಲಲ್ಲಿ ಒಂದು ಚಿಕ್ಕ ಮಗು ಇದೆ. ಮತ್ತೆ ಎರಡೂ ಕೈಗಳಲ್ಲಿ ಅಮ್ಮ ಎರಡು ಕಲಶಗಳನ್ನ ಹಿಡಿದಿದ್ದಾರೆ. ಈ ಎರಡು ಕಲಶಗಳು ಯಾವುದ ಸೂಚಕ ಅಂದ್ರೆ, ಒಂದು ತಾಯಿ ಯಾವಾಗ್ಲೂ ಮಗುಗೆ ಏನೇನ್ ಅಗತ್ಯಗಳಿದೆಯಲ್ಲ ಅದನ್ನೆಲ್ಲ ಸ್ವತಃ ತನ್ನ ಹತ್ರ ಯಾವುದೇ ಸಮಯದಲ್ಲಿ ಸಿದ್ಧವಾಗಿ ಇಟ್ಕೊಂಡಿರ್ತಾರೆ ಅಂತ. ಅದೇ ರೀತಿ ಈ ದೇವಿ ಕೂಡ ಎರಡು ಕಲಶಗಳಲ್ಲಿ ಆ ಮಗುಗೆ ಏನೇನ್ ಅಗತ್ಯಗಳಿದೆಯಲ್ಲ, ಆಹಾರ ಏನೇನ್ ಬೇಕಿದ್ದೆ ಅದೆಲ್ಲವನ್ನು ಕೂಡ ಅವಳ ಹತ್ರ ಇಟ್ಕೊಂಡಿರ್ತಾಳೆ ಅನ್ನೋದ್ರದ್ದು ಇದು ಸೂಚಕ ಆಗಿದೆ. ಶ್ರೀನಿಧಿ ಸ್ವಾಮೀಜಿಗಳೇನ್ ಹೇಳ್ತಾರೆ ಅಂದ್ರೆ, ಸಂತಾನ ಲಕ್ಷ್ಮಿ ಈ ರೂಪದಲ್ಲಿ ಮಾತೆ ದೇವಿ ಅತ್ಯಂತ ಸುಂದರವಾಗಿದ್ದಾಳೆ. ಅದು ಯಾಕೆ ಅಂದ್ರೆ, ಈ ತಾಯಿತನ ಮಾತೃತ್ವ ಅಂತ ಏನಿದೆಯಲ್ಲ ಅದು ಒಂದು ಮಹಿಳೆಯ ಸ್ತ್ರೀಯ ಜೀವನದ ಅತ್ಯುಚ್ಚ ಒಂದು ಸಾಧನೆ, ಅಚೀವ್ಮೆಂಟ್ ಆಗಿರುತ್ತೆ. ಅಂದ್ರೆ ಅವಳು ಹುಟ್ಟು ಬಂದಿರೋ ಏನು ಉದ್ದೇಶ ಇದೆಯಲ್ಲ, ಒಂದು ಮಹಿಳೆ ಹುಟ್ಟಿ ಬರೋದು, ಅದರದ್ದು ಉದ್ದೇಶನೇ ಈ ಮಾತೃತ್ವವನ್ನ ಅಟೈನ್ ಮಾಡಿದಾಗ, ತಾಯಿ ಆದಾಗ ಅದು ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ ಸ್ವಾಮಿಗಳು. ಯಾರು ಮಕ್ಕಳಾಗಬೇಕು ಅಂತ ಬಯಸ್ತಾರಲ್ಲ ಅಂಥವರು ಸಂತಾನ ಲಕ್ಷ್ಮಿಯ ರೂಪದ ಮೇಲೆ ಧ್ಯಾನ ಮಾಡಿ ಸಂತಾನ ಲಕ್ಷ್ಮಿಯ ಶ್ಲೋಕವನ್ನ ಹೇಳ್ಕೊಳ್ಬೇಕು. ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಇದೆಯಲ್ಲ, ಅದರಲ್ಲಿ ಈ ದೇವಿಗೆ ಇರೋ ಹೆಸರು ಅಂದ್ರೆ ಕ್ಷಮ ಅಂತ. ನಮ್ಗೆಲ್ಲರಿಗೂ ಗೊತ್ತು, ಕ್ಷಮ ಅಂದ್ರೆ ಯಾರೇ ಏನಾದ್ರೂ ಮಾಡಿದ್ರು ಅವ್ರನ್ನ ಕ್ಷಮಿಸೋದು, ಫರ್ಗಿವ್ನೆಸ್ ಅಂತ ನಾವೇನ್ ಹೇಳ್ತೀವಿ. ಯಾವುದೇ ಒಂದು ತಾಯಿಯ ಮಾತೆಯ ಅತಿ ಶ್ರೇಷ್ಠವಾದ ಗುಣ ಅಂದ್ರೆ ಕ್ಷಮೆ ಮಾಡುವ ಕ್ಷಮತೆ. ಆ ಮಗು ಏನೇ ತಪ್ಪು ಮಾಡಿದ್ರು, ಅದ್ರಲ್ಲಿ ಏನೇ ದೋಷ ಇದ್ರು, ಅದು ತಿಳಿದು ತಪ್ಪು ಮಾಡಿದ್ರು ತಿಳಿದೇ ತಪ್ಪು ಮಾಡಿದ್ರು, ಏನೇ ಇದ್ರೂ ಕೂಡ ಆ ತಪ್ಪುಗಳನ್ನ ತಾಯಿ ಆದವಳು ಯಾವಾಗ್ಲೂ ಕ್ಷಮಿಸ್ತಾಳೆ. ಯಾವಾಗ್ಲೂ ಮಗುಗೆ ಮತ್ತೆ ಚಾನ್ಸು ಅಂತ ಆ ಕ್ಷಮೆಗೆ ಕೊನೆನೇ ಇರಲ್ಲ. ಅದಕ್ಕಾಗಿ ಅವಳು ಅತ್ಯಂತ ತಾಳ್ಮೆಯಿಂದ ವರ್ತಿಸ್ತಾಳೆ ಅವನ ಜೊತೆ. ಇದಕ್ಕೆ ಹೆಂಗೆ, ಕೆಲವು ಸಲ ಮಗುಗೆ ಹಾಲು ಕುಡಿಸ್ತಿರ್ಬೇಕಾದ್ರೆ ಮಗು ತಾಯಿಯನ್ನ ಕಚ್ಬಿಡುತ್ತೆ. ಆದ್ರೆ ಹಂಗಾದಾಗ್ಲೂ ಕೂಡ ತಾಯಿಗೆ ಆ ಮಗು ಫೀಡ್ ಮಾಡ್ತಾ ಇರಬೇಕು, ಹಾಲು ಕುಡಿತಾ ಇರಬೇಕು ಅನ್ನೋದ್ರ ಬಗ್ಗೆನೇ ಹೆಚ್ಚು ಕಾಳಜಿ ಇರುತ್ತೆ. ತನಗೆ ನೋವಾಯ್ತಾ ಇಲ್ವಾ ಅದ ಕಡೆ ಗಮನ ಇರಲ್ಲ. ಆ ಮಗು ಹಾಲು ಕುಡಿಬೇಕು, ಚೆನ್ನಾಗಿ ಮುಗಿಸ್ಬೇಕು, ಅದಕ್ಕೆ ಬೇಕಾದಷ್ಟು ಅನ್ನೋದೇ ಕಡೆನೆ ಅವಳ ಗಮನ ಇರುತ್ತೆ. ಆಮೇಲೆ ಅವಳು ಹಾಲು ಕುಡಿಸ್ತಾನೆ ಇರ್ತಾಳೆ. ಹೀಗೆ ಕ್ಷಮೆ ಅನ್ನೋದು ಒಂದು ಬಹಳ ದೊಡ್ಡ ಗುಣ ನಮ್ಮ ಜೀವನದಲ್ಲಿ. ವಿಶೇಷವಾಗಿ ಸ್ತ್ರೀಯರಿಗೆ ಇದು ಒಂದು ಭೂಷಣ ಅಂತಾನೆ ನಾವು ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನ ನಾವು ತಿಳ್ಕೊಳ್ಳೋಣ. ಅದು ಕಾಕಾಸುರನ ಕಥೆ. ಇದು ಶ್ರೀಮದ್ ರಾಮಾಯಣದಲ್ಲಿ ಬರುತ್ತೆ. ಈ ಕಾಕಾಸುರ ಅಂದ್ರೆ ಒಂದು ಕಾಗೆ ಬಂದು ತಾಯಿಯ ಸ್ತನವನ್ನ
ಕೊಕ್ಕೆಯಿಂದ ಚುಚ್ಚುತ್ತೆ. ಅದನ್ನ ಗೊತ್ತಾಗಿ ಪ್ರಭು ಶ್ರೀರಾಮಚಂದ್ರರಿಗೆ ಬಹಳ ಕೋಪ ಬರುತ್ತೆ. ಮತ್ತೆ ಅವರು ಆ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಡ್ತಾರೆ. ಆ ಕಾಗೆ ತ್ರೈಲೋಕ್ಯದಲ್ಲಿ ಎಲ್ಲ ಕಡೆ ಓಡಾಡ್ತಿರುತ್ತೆ, ಯಾರಾದರೂ ನನಗೆ ಶರಣು ಕೊಡಿ, ನನ್ನನ್ನು ರಕ್ಷಣೆ ಮಾಡಿ ಅಂತ. ಅದು ಎಲ್ಲೆಲ್ಲಿ ಹೋದ್ರೆ ಬ್ರಹ್ಮಾಸ್ತ್ರ ಅದರಿಂದ ಹೋಗ್ತಾ ಇರುತ್ತೆ. ಆದರೆ ಯಾರೂ ಅದನ್ನ ಶ್ರೀರಾಮಚಂದ್ರನ ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡುವಂಥ ಕ್ಷಮತೆ ಯಾರೂ ಇಲ್ಲ, ಯಾರೂ ಅದಕ್ಕೆ ಕ್ಷಮತೆ ಕೊಡೋಕ್ಕಾಗಲ್ಲ ರಕ್ಷಣೆ. ಕೊನೆಗೆ ಅದೇನಾಗುತ್ತೆ ಅಂದರೆ ಸುಸ್ತಾಗಿ ಪೂರ್ತಿ ಏನು ಶಕ್ತಿ ಇಲ್ಲ, ಏನು ನಿತ್ರಾಣವಾಗಿ ಬಂದು ಶ್ರೀರಾಮನ ಕಾಲ ಹತ್ರ ಬೀಳುತ್ತೆ. ಅದು ಏನು ಶರಣಾಗಬೇಕು ಅಂತ ಬಿತ್ತು ಅಂತ ಅಲ್ಲ, ಅದು ಸುಸ್ತಾಗಿ ಹೋಯಿತು, ಶಕ್ತಿ ಇಲ್ಲ ಇನ್ನು ಹಾರಕ್ಕೆ ಓಡಾಡಕ್ಕೆ ಎಲ್ಲಿ ಕೂಡ ಅಂತ ಬಂದು ಅದು ಬಿತ್ತು ಶ್ರೀರಾಮನ ಕಾಲ ಹತ್ರ. ಅದು ಯಾವ ವಿಧದಲ್ಲಿ ಬಿತ್ತು ಅಂದರೆ ಅದರದ್ದು ಕಾಲು ಶ್ರೀರಾಮನ ಕಾಲದ ಕಡೆಗಿತ್ತು. ಅಂದರೆ ಸಾಮಾನ್ಯವಾಗಿ ನಾವು ನಮಸ್ಕಾರ ಎಲ್ಲ ಮಾಡಬೇಕಾದ್ರೆ ತಲೆಯ ಯಾರಿಗೆ ನಮಸ್ಕಾರ ಮಾಡ್ತೀವಿ ಅವ್ರ ತಲೆ ಹತ್ರ ನಮ್ಮ ತಲೆಯನ್ನ ಇಡ್ತೀವಲ್ವ, ನಮ್ಮ ಕಾಲನ್ನ ಇಡಲ್ಲ ಅಲ್ವಾ. ಈ ಥರ ವಿರುದ್ಧ ದಿಕ್ಕಿನಲ್ಲಿ ಬಿತ್ತು. ಅಂದರೆ ಆ ಪೊಸಿಷನ್ನಲ್ಲಿದ್ದಾಗ ಆ ಗೌರವ ಈ ಥರ ಆಗೋದಲ್ವ ಅದು. ಅಂದರೆ ತಾಯಿ ಸೀತಾಮಾತೆ ತಕ್ಷಣ ಅದನ್ನು ಕಂಡವಳು, ಅವಳಿಗೆ ಆ ಕಾಕಾಸುರ ನನಗೇನು ಮಾಡಿದ್ದ ಏನು ಅದೆಲ್ಲ ಏನೂ ಗಮನ ಇಲ್ಲ. ಅವಳಿಗೇನು ಅಂದರೆ ಇವನಿಗೆ ಶ್ರೀರಾಮನ ಕೃಪೆ ಸಿಗಬೇಕು, ಅವನೇನು ತಪ್ಪು ಮಾಡಿದ್ರೆ ಅದು ಕ್ಷಮಿಸಲ್ಲ ಪಡಬೇಕು ಅಂತ ಅವಳೇನು ಮಾಡ್ತಾಳೆ, ತಕ್ಷಣ ಆ ಕಾಗೆ ಬಿದ್ದಿರುತ್ತಲ್ಲ ಅದನ್ನು ದೀಕ್ಷೆ ಬದಲಾಯಿಸ್ಬಿಟ್ಟು ಅದ್ರ ತಲೆ ಈ ಕಡೆ ಬರೋ ಥರ ಆ ಕಾಗೆನ ಮಲಗಿಸ್ತಾಳೆ ಶ್ರೀರಾಮನ ಚರಣಗಳು. ಈ ಥರ ಕ್ಷಮಾಗುಣ ಸೀತೆ ಮಾತೆದು ಹೇಗಿದೆ ಅಂತ ನಮಗೆ ಅದು ಒಂದು ನಿದರ್ಶನ. ನಾವು ಯಾವ ವಿಧದಲ್ಲಿ ಯಾವ ಸ್ತರದಲ್ಲಿ ಕ್ಷಮಾಗುಣವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಥರ. ಅದರಿಂದ ನಾವೆಲ್ಲರೂ ಕೂಡ ಏನು ಮಾಡೋಣ ಅಂದರೆ ಇವತ್ತು ನವರಾತ್ರಿಯ 4ನೇ ದಿನ ನಾವೆಲ್ಲರೂ ಸಂತಾನ ಲಕ್ಷ್ಮೀ ದೇವಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ, ಅವಳನ್ನು ಧ್ಯಾನ ಮಾಡೋಣ, ಮತ್ತೆ ಅವಳಲ್ಲಿ ಪ್ರಾರ್ಥನೆ ಮಾಡೋಣ. ಏನು ಪ್ರಾರ್ಥನೆ ಮಾಡೋಣ ಅಂದರೆ, ನಮಗೆ ನಿನ್ನಿಂದ ವಾತ್ಸಲ್ಯ ಮತ್ತು ಕ್ಷಮೆ ಸಿಗಲಿ, ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸು, ಮತ್ತೆ ನಿಮ್ಮ ವಾತ್ಸಲ್ಯವನ್ನು ಕೂಡ ನಮ್ಮ ಮೇಲೆ ಸುರಿಸು. ಅದೇ ರೀತಿ ನಾವು ಇನ್ನೊಂದು ಪ್ರಾರ್ಥನೆ ಏನು ಮಾಡಬೇಕು ಅಂದರೆ, ನಿನ್ನಲ್ಲಿ ಈ ಗುಣಗಳಿದೆಯಲ್ಲ, ವಾತ್ಸಲ್ಯ ಮತ್ತು ಕ್ಷಮೆ, ಅದು ನಮ್ಮಲ್ಲೂ ಕೂಡ ಬರಲಿ ಅಂತ ಪ್ರಾರ್ಥಿಸೋಣ ದೇವಿಯಲ್ಲಿ. ಶ್ರೀ ಸಂತಾನಲಕ್ಷ್ಮೀ ದೇವಿಯೈ ನಮಃ. ಶ್ರೀ ಸಂತಾನಲಕ್ಷ್ಮಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ನಮಸ್ಕಾರ.